4 ಜನ ಮಧ್ಯದಲ್ಲಿ ನಾನ್ ಹೆಂಗ್ ಬದುಕಬಹುದು ಅನ್ನೋದು ತೋರಿಸೋದು ಬಿಗ್ ಬಾಸ್. ಯಾಕೆ ಮೇಡಮ್? ಏನೋ ಸುಮ್ನೆ ಸ್ವಲ್ಪ ಜಗಳ ಇದಕ್ಕೆಲ್ಲ ಜಗಳ ಆಡ್ತಾರ ಅಷ್ಟೇ. ಅದ್ರಲ್ಲಿ ಬರೀ ಜಗಳಗಳೇ ಜಾಸ್ತಿ ಆಗ್ತಾ ಇದೆ. ಅದನ್ನ ಬಿಟ್ಟು ಸಮಾಜಕ್ಕೆ ಏನಾದ್ರೂ ಒಳ್ಳೆ ಮೆಸೇಜ್ ಕೊಡೋದಿದ್ರೆ ಖಂಡಿತ ಕೊಟ್ರು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಅಲ್ಲಿ ಶ್ರೀಮಂತರು ಇದಾರೆ, ಬಡವರು ಇದಾರೆ, ಅದು ಲೆಕ್ಕ ಬರಲ್ಲ. ಏನಂದ್ರೆ ಈಗ ಸಮಾಜಕ್ಕೆ ಎಲ್ಲಗಳು ನೋಡ್ತಾ ಇರ್ತಾರೆ ಸಾಮಾನ್ಯ. ಹಾಗಾಗಿ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಬೇಕು ಯೂತ್ಗಳಿಗೆ. ಏನಂದ್ರೆ ಒಂದು ಒಳ್ಳೆ ಮೆಸೇಜ್ ಕೊಟ್ರೆ ಏನಾದ್ರು ಅದು ತಗೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಅಲ್ಲಿ ಹೋದ್ರೆ ಬರೀ ಜಗಳ, ಮತ್ತೆ ಅಲ್ಲಿದ್ದು ಕೆಲವೊಂದು ಇದು ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದಲ್ಲ ಜೀವನ ಏನಿರುತ್ತೆ ಅದು ಅವ್ರು ಅನ್ಕೊಳ್ಸ್ಕೊಂಡು ಒಳಗಡೆ ತಗೊಂಡು ಅಲ್ಲಿ ಹೆಂಗಿರ್ತದೆ 4 ಜನ ಮಧ್ಯದಲ್ಲಿ ನಾನ್ ಹೆಂಗ್ ಬದುಕಬಹುದು ಅನ್ನೋದು ತೋರಿಸೋದು ಬಿಗ್ ಬಾಸ್. ಯಾಕಂದ್ರೆ ನಾನ್ ಶ್ರೀಮಂತಿ ತರ ಇರೋಕೆ ಅಲ್ಲಿ ಆಗಲ್ಲ. ಹಾಗಾಗಿ ಅಲ್ಲಿ ಎಲ್ಲಾ ತರ ಆಟ ತೋರಿಸ್ತಾರೆ. ಹೇಗಿರ್ಬೋದು, ಈ ಕಡೆ ಬಡಸ್ತನೂ ಇರುತ್ತೆ, ಈ ಕಡೆ ಸಿರಿತನ ಇರುತ್ತೆ. ಎರಡೂ ಅಡ್ಜಸ್ಟ್ ಮಾಡ್ಕೊಂಡು ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಕೊಂಡು ಸಮಾಜಕ್ಕೆ ನಾನು ಎಲ್ಲರ ಮಧ್ಯದಲ್ಲಿ ನಾನು ಒಬ್ಳು ಅನ್ನೋ ತರ ತೋರಿಸ್ಕೋದೆ ಬಿಗ್ ಬಾಸ್ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಮೇಡಮ್? ಸಾಮಾನ್ಯ ಎಲ್ಲ ಸೆಲೆಬ್ರಿಟೀಸ್ ಇದ್ದಾರೆ. ಯಾರೋ ಗೋಲ್ಡ್ ಸ್ಟಾರ್ ಯಾರು ಬಂದಿದ್ದಾರೆ. ಇಷ್ಟ ಎಲ್ಲಾರು ಇಷ್ಟಾನೇ. ಫೇವರೇಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗ ಬಂದಿದಾರಲ್ವಾ, ಸ್ವಲ್ಪ ಎಪಿಸೋಡ್ ಕಳೀಲಿ ಗೊತ್ತಾಗುತ್ತೆ ಯಾರಂತ. ಯಾಕಂದ್ರೆ ಸರಿ ಅಂತ ಹೇಳಿಕ್ ಆಗಲ್ಲ, ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ನೋಡೋಣ ಯಾರು ಹೇಗ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀನಿ. ಇನ್ನು ಸ್ವಲ್ಪ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಈ ನಡುವೆ. ನೋಡೋಣ, ಅದ್ ನೋಡ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಯಾರು ಇಷ್ಟ ಇಲ್ಲ ಸದ್ಯಕ್ಕೆ ನಿಮ್ಗೆ? ಹಾಗಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಸಲ ಯಮುನಾ ಅವರು ಹೊರಗಡೆ ಹೋದ್ರಲ್ವಾ, ಅವ್ರ ಬದ್ಲು ಯಾರಾದ್ರೂ ಬೇರೆಯವ್ರು ಹೋಗ್ಬೇಕಾಗಿತ್ತ ನಿಮ್ ಪ್ರಕಾರ? ಅವ್ರು ತನಿಷ್ಕಾ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ಗೊತ್ತಾ, ಕೆಲವೊಂದು ಹೆಣ್ಮಕ್ಳಲ್ಲಿ ಒಳಗಡೆ ಏನೋ ಒಂದು ಸಾಧನೆ ಇರುತ್ತೆ, ಅದನ್ನ ಹೊರತುಪಡಿಸಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಬಿಗ್ ಬಾಸ್ ಅಲ್ಲಿ. ಅಂತವ್ರಿಗೆಲ್ಲ ಅವಕಾಶ ಕೊಡ್ಬೇಕು. ಅಂದ್ರೆ ಅವರು ಭಗವಂತ ಅವ್ರಿಗೆಲ್ಲ ಕೊಟ್ಟಿದ್ದಾನೆ, ಅದನ್ನ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು. ಅವರು ಸುಮ್ನೆ ಶ್ರೀಮಂತಿದೆ ಅಂತ ನಾನೇ ಅನ್ಭವಿಸೋದಲ್ಲ, ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ಬೇಕನ್ನೋದು ನನ್ನ ಅಭಿಪ್ರಾಯ. ಅದ್ರ ಮಾಡ್ಬೋದು. ಮೇ ಬಿ ಬಿಗ್ ಬಾಸ್ ಅಲ್ಲಿ ಬಂದಿರೋರೆಲ್ಲ ಸ್ವಲ್ಪ ರಾಯಲ್, ಹಾಗಾಗಿ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಕಾಂಟ್ರವರ್ಸಿ ತುಂಬಾ ಜನ ಇದ್ರಲ್ಲಿ ಮಧ್ಯದಲ್ಲಿ ನಡೀತಾ ಇದೆ ಸರ್. ಯಾಕೆಂದ್ರೆ ಹಾಕೊಳ್ಳೆ ಬಟ್ಟೆಯಿಂದ ಹಿಡಿದು ತಿನ್ನೋ ಊಟದಿಂದ ಹಿಡಿದು ಇದು ನಂಗೆ ಆಗಲ್ಲ, ನಂಗೆ ಈ ತರ ಇರಕ್ ಆಗಲ್ಲ. ಏನಕ್ಕೆ ಬರ್ಬೇಕಿತ್ತು ಬಿಗ್ ಬಾಸ್ಗೆ ಅವರು? ಹೌದಲ್ಲ, ಯಾರು ಜಾಸ್ತಿ ಕಾಂಟ್ರವರ್ಸಿ ಅಯ್ಯೋ ಎಲ್ಲ ಆಡ್ತಾ ಇದ್ರು ಇಷ್ಟೇ ಸರಿ. ಅಲ್ಲಿ ಕೆಲವ್ರು ಹೆಂಗ್ ಗೊತ್ತಾ, ಗೇಮ್ಸ್ಗೋಸ್ಕರ ವಿನ್ ಆಗೋಸ್ಕರ ಡೌನ್ ಮಾಡೋರು ಇದ್ದಾರೆ. ಇಷ್ಟೇ ಸರಿ ಅಂತ ಹೇಳಕ್ ಆಗಲ್ಲ. ಕೆಲವೊಂದು 2 months ಕಳಿಬೇಕಾಗುತ್ತೆ. ಅವ್ರ ರಿಯಾಲಿಟಿ ಏನು ಅಂತ ಗೊತ್ತಾಗ್ಬೇಕಂದ್ರೆ 2 months ಕಳಿಲೇಬೇಕಾಗುತ್ತೆ. ಕಿಚ್ಚ ಸುದೀಪ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ ಮೇಡಮ್. ಅವ್ರ ತರ ಆಂಕರ್ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ. ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್. ನನ್ನ ಪ್ರಕಾರ ಅವ್ರು ಬಿಟ್ರೆ ಬೇರೆ ಯಾರಿಗೂ ಅಷ್ಟು ತರ ಮಾಡಕ್ ಬರಲ್ಲ ಅನ್ಕೊಳ್ತೀವಿ. ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್. ಥ್ಯಾಂಕ್ ಯು ಮೇಡಮ್. ಓಂ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಜೀವನದ ಬಗೆಹರಿಸಲಾಗದ ಎಂಥದ್ದೇ ಕಠಿಣ ಸಮಸ್ಯೆ ಇರಲಿ, ಸ್ತ್ರೀ ಪುರುಷ ವಶೀಕರಣ, ಲೈಂಗಿಕ ಸಮಸ್ಯೆ, ವಿದ್ಯಾಭ್ಯಾಸ, ಸತಿಪತಿ ಕಲಹ, ಇನ್ನು ನಿಮ್ಮ ಜೀವನದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಋಷಿ ಮುನಿಗಳ ದೇವ ಮಾರ್ಗದ ವನಸ್ಪತಿಯಿಂದ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಎಲ್ಲೂ ಪರಿಹಾರ ಸಿಕ್ಕದಿದ್ದರೆ ನಮ್ಮನ್ನ ಸಂಪರ್ಕಿಸಿ. 9740303858. ಮತ್ತೊಮ್ಮೆ 9740303858. ನಮ್ಮನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು? ಹೌದು. ಹೆಂಗ್ ನಡೀತಾ ಇದೆ ಈ ಸಲ? ಈ ಸಲ ಎಲ್ಲ ಕಿರಿಕ್. ಯಾಕೆ ಮೇಡಮ್? ಏನೋ ಸುಮ್ನೆ ಸ್ವಲ್ಪ ಜಗಳ ಇದಕ್ಕೆಲ್ಲ ಜಗಳ ಆಡ್ತಾರ ಅಷ್ಟೇ. ಸೊ ಈ ಸಲ ಬಿಗ್ ಬಾಸ್ ಪ್ರತಿಯೊಬ್ರು ಆಟ ಚೆನ್ನಾಗಿ ಆಡ್ತಿದಾರ? ಯಾರು ಕಾಂಟ್ರವರ್ಸಿ ಇಲ್ಲ, ಆಟ ಆಡೋ ಇದಿಲ್ಲ, ಬರೀ ಎಲ್ಲ ಕಿರಿಕ್ ಮಾಡ್ತಾ ಇದಾರೆ, ಜಾಸ್ತಿ ಜಗಳ ಆಡ್ತಾ ಇದಾರೆ. ಈ ಸ್ಟಾರ್ಟಿಂಗ್ ಎಲ್ಲ ಜಗಳ. ಯಾರು ಜಾಸ್ತಿ ಮಾಡ್ತಾ ಇದಾರೆ? ಯಾರವ್ರವ್ರ ಹೆಸರು ಅಷ್ಟಾಗಿ ಇದಿಲ್ಲ, ನೋಡ್ತಿರ್ಬೇಕಾದ್ರೆ ತುಂಬಾ ಕಿರಿಕ್ ಆಡ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ಜಗಳ. ಈ ಸಲ ಯಮುನಾ ಅವರು ಮನೆಗೆ ಹೋದ್ರಲ್ವಾ, ಅವ್ರ ಬದಲು ಬೇರೆ ಯಾರಾದ್ರೂ ಹೋಗ್ಬೇಕಾಗಿತ್ತ? ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಿದೀವಿ. ಹೆಂಗಿದೆ ಮೇಡಮ್ ಈ ಸಲ ಕನ್ನಡ? ಚೆನ್ನಾಗಿದೆ, ಕಂಟೆಸ್ಟೆಂಟ್ ಚೆನ್ನಾಗಿದ್ದಾರೆ. ನೋಡ್ಬೇಕು ಹೆಂಗ ಇದ್ ಮಾಡ್ತಾರೆ ಅಂತ ನೋಡ್ಬೇಕು. ನಂಗೆ ಅದ್ರಲ್ಲಿ ಸತ್ಯ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರಂದ್ರೆ ತುಂಬಾ ಇಷ್ಟ. ಅವ್ರು ವಿನ್ ಆಗ್ಬೇಕಂತ ಆಸೆ. ಅವ್ರು ವಿನ್ ಆಗ್ಬೇಕಂತ ಇಷ್ಟ. ಯಾರು ಇಷ್ಟ ಇಲ್ಲ ಈ ಸೀಸನ್ ಅಲ್ಲಿ? ಸದ್ಯಕ್ಕೆ ಇನ್ನು ಆತರ ಯಾರಿಗೂ ಮೂವ್ಮೆಂಟ್ ಬಂದಿಲ್ಲ. ನೋಡ್ಬೇಕು ಆತರ ಅನ್ಸಿಲ್ಲ. ಇನ್ನು ಯಾರು ಅನ್ಸಿಲ್ಲ. ಇನ್ನು ಹೋಗ್ತಾವ ನೋಡ್ಬೇಕು. ಈ ಸಲ ಕಾಂಟ್ರವರ್ಸಿ ಆಗ್ತಾ ಇದೆಯಾ ನೀವು ನೋಡಿದಾಗ?
ಕಾಂಟ್ರವರ್ಸಿ ಜಗಳ ಏನಾದ್ರು ನಡೀತಾ ಇದೆಯಾ? ಇನ್ನು ಸ್ವಲ್ಪ ಕಡಿಮೆನೆ, ಅಷ್ಟೊಂದಿಲ್ಲ ಅನ್ಕೋತೀನಿ. ಅಷ್ಟೊಂದು ಇನ್ನ ನಡೀತಾ ಇಲ್ಲ ಇನ್ನ ಅಷ್ಟೊಂದು? ನಡೀತಿಲ್ಲ. Okay. ನೆಕ್ಸ್ಟ್ ವಾರದಿಂದ ಟ್ರೈ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ಈ ಸರಿ ಯಮುನಾ ಯಮುನಾ ಅವರು ಯಮುನಾ ಅವರು ಹೊರಗಡೆ ಹೋದ್ರಲ್ವಾ, ಸೊ ಅವ್ರ ಬಂದು ಯಾರಾದ್ರೂ ಬೇರೆ ಹೋಗ್ಬೇಕಾಗಿತ್ತಾ? ಇಲ್ಲ ಹಂಗಂತೇನ್ ಅನ್ಸ್ತಿಲ್ಲ, ಯಾಕಂದ್ರೆ ಇನ್ನು ಯಾರು ಅಷ್ಟೊಂದು ಆಪೋಸಿಟ್ ಯಾರು ಇದ್ ಮಾಡ್ತಿರಲ್ಲ, ಕಾಂಪಿಟೇಷನ್ ಮಾಡ್ತಿರಲ್ಲ, ಹಂಗಾಗಿ ಗೊತ್ತಾಗ್ತಿಲ್ಲ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಗೊತ್ತಾಗ್ಬೋದು. ಸೊ ಕಿಚ್ಚ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ. ನಮ್ಮ ಫೇವ್ರೇಟ್ ಹೀರೋ. ಆದ್ರೂ ಇದರ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.